ಹೊಲಕ್ಕೆ ಸೂರ್ಯೋದಯನ ಚಿಂತೆ, ಚಿಕ್ಕರಂಗಿಗೆ ಚಂದ್ರೋದಯನ ಚಿಂತೆ, ಕಾಂಗ್ರೆಸ್ ಅವರಿಗೆ ರಾಹುಲ್ ಗಾಂಧಿ ಚಿಂತೆ, ಕುಮಾರಸ್ವಾಮಿ ಅವರಿಗೆ ಕನ್ನಡ ನಾಡಿನ ಜನತೆಯ ಚಿಂತೆ. ಆ ಚಿಂತೆಯ ಸ್ವರೂಪನೇ ಇವತ್ತಿನ ಈ ಜಯಂತಿ. ಯಾವುದೇ ರಾಜಕೀಯ ಪಕ್ಷ ಕರ್ನಾಟಕದಲ್ಲಿ ಇಂಥ ಪುಣ್ಯಾತ್ಮರನ್ನ ಸ್ಮರಿಸಿಕೊಂಡು ಜಯಂತಿ ಮಾಡ್ತಕ್ಕಂಥದ್ದು ಎಲ್ಲೂ ನಿಮ್ಗೆ ಉದಾಹರಣೆ ಸಿಗೋದಿಲ್ಲ. ಇವತ್ತು ನಾವು ಕೆಂಪೇಗೌಡರಲ್ಲಿ ಯಾಕೆ ನೆನೆಸ್ಕೊತಾ ಇದ್ದೀವಿ ಅಂತ ಹೇಳಿದ್ರೆ, ಕರ್ನಾಟಕದ ಭಾರತ ಜನನೀಯ ತನುಜಾತೆ ಜಯ ಕರ್ನಾಟಕ ಮಾತೆ ಅಂತೇಳಿ ಏನು ರಾಷ್ಟ್ರಕವಿ ಪೂಜ್ಯ ಪುಟ್ಟಪ್ಪನವ್ರು ಹಾಡಿದ್ರು, ಇದರ ಬುನಾದಿಯನ್ನಿಟ್ಟಂಥವರು ಕೆಂಪೇಗೌಡರು. ಚಿಕ್ಕರಂಗೇಗೌಡರು ಭಾಷಣ ಮಾಡ್ತಾ ಹೇಳಿದ್ರು, ನೀರಾವರಿಯ ಬಗ್ಗೆ ಯಾರಿಗೆ ಮಣ್ಣಿನ ಮೇಲೆ ಮಮತೆ ಇರುತ್ತೋ ಅವರಿಗೆ ನೀರಾವರಿ ಬಗ್ಗೆ ಚಿಂತೆ ಇರುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಎರಡು ಮಹಾನ್ ನಾಯಕರನ್ನ ಜನ್ಮ ಕೊಟ್ಟಂತ ಈ ನಾಡು ನೀರಾವರಿ ಬಗ್ಗೆ ಚಿಂತೆ. ಒಂದು ಶ್ರೀಮಾನ್ ಕೆಂಪೇಗೌಡರು, ಎರಡನೇದು ಶ್ರೀಮಾನ್ ದೇವೇಗೌಡರು ಅನ್ನಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಇದೇ ಜಾಗದಲ್ಲಿ 94ರಲ್ಲಿ ನಾನು ದೇವೇಗೌಡರು, ಕೃಷ್ಣಪ್ಪ XMLA ಇನ್ನು ಜೀವಂತ ಆಗಿದ್ದಾನೆ, ದೊಡ್ಡ ಸಭೆ ಅವತ್ತು ಸೋಮಣ್ಣವರಿದ್ರು. ಆವಾಗಿನ ಕಾರ್ಪೊರೇಷನ್ ಆಡಳಿತ ಏನಿತ್ತು, ಆವಾಗ ಯಾವ ರೀತಿ ಕೆಲಸ ನಡೀತಿತ್ತು, ಭ್ರಷ್ಟಾಚಾರ ಹೇಗಿತ್ತು, ಈ ಭ್ರಷ್ಟಾಚಾರ ಏನಿದೆ, ಅಲ್ಲಿ ಶಿವರಾಜ್ ಕೂತಿದ್ದಾನೆ ಲಾಸ್ಟ್ ಅಲ್ಲಿ ಇದ್ದ ITC ಫ್ಯಾಕ್ಟ್ರಿ ವರ್ಕರು 4,000 ರೂಪಾಯಿ ಸಂಬಳ. ಯಲಹಂಕ ಬೈ ಎಲೆಕ್ಷನ್ ಅಲ್ಲಿ ಅವನಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿದಾಗ ಒಬ್ರು ದೊಡ್ಡ ಸಾಹುಕಾರರು ಬಂದು 50 ಲಕ್ಷ ರೂಪಾಯಿ ಹೇಳಿದ್ರು. ದುಡ್ಡಿಗೆ ಟಿಕೆಟ್ ಮಾರಲ್ಲ, ಒಬ್ಬ ಬಡವನ ಮಗನಿಗೆ ಟಿಕೆಟ್ ಕೊಡ್ತೇವೆ. 64,000 ಓಟ್ನಿಂದ ಗಿನ್ನಿಸ್ ಬುಕ್ ರೆಕಾರ್ಡ್ನಲ್ಲಿ ಶಿವರಾಜ್ ಗೆದ್ರು. ಅದೇ ದೇವೇಗೌಡನ ಆಡಳಿತದ ಗುಣದ ಫಲ. ಆದ್ರಿಂದ ಇವತ್ತು ಈ ಜಯಂತಿ ಉತ್ಸವ ಇರೋದ್ರಿಂದ ನಾನು ರಾಜಕಾರಣವನ್ನು ಜಾಸ್ತಿ ಮಾತಾಡಕ್ ಹೋಗಲ್ಲ. ಇಷ್ಟೇ ನಿಮ್ಗೆ ಹೇಳ್ತೀನಿ. ಇವತ್ತು ಶ್ರೀಮಾನ್ ಅಲ್ತಾಫ್ರವರು ಒಳ್ಳೆ ಕನ್ನಡದ ಭಾಷಣ ಸುಲಲಿತವಾಗಿ ಹೆಬ್ಬಾಳ ಕ್ಷೇತ್ರಕ್ಕೆ ಏನ್ ಬೇಕು ಅದನ್ನ ಮಾಡಿ 40 ಜನ ಸಾಧಕರನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡಿ ಇವತ್ತು ಒಳ್ಳೆ ಒಂದು ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದಾರೆ. ಮುಂದೆನೂ ಕೂಡ ನನಗಿರ್ತಕ್ಕಂಥದ್ದು ಒಂದೇ ಒಂದು ಸಂಕಲ್ಪ. ಆ ಸಂಕಲ್ಪ ಏನು, ಕರ್ನಾಟಕ ರಾಜ್ಯದಲ್ಲಿ ಒಂದು ಉತ್ತಮವಾದಂಥ ಕೆಂಪೇಗೌಡ, ಭಕ್ತ ಭಂಡಾರಿ ಬಸವಣ್ಣ, ರಾಷ್ಟ್ರಕವಿ ಪುಟ್ಟಪ್ಪನವರು, ಕನಕದಾಸರು, ಪುರಂದರದಾಸರು ಇವರ ವಿಚಾರಧಾರೆ ಇರ್ತಕ್ಕಂಥ ಒಂದು ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬರಬೇಕಾಗಿದ್ರೆ ಅದರ ನೇತೃತ್ವವನ್ನ ದೇವೇಗೌಡರ ಸುಪುತ್ರ ಅಂತ ಶ್ರೀಮಾನ್ ಕುಮಾರಸ್ವಾಮಿ ಅವರು ವಹಿಸಿಕೊಂಡಿರೋದು ಸಾಧ್ಯ ಅನ್ನಕ್ಕಂಥ ಜಾತಿ ಆಧಾರದ ಮೇಲೆ ನಾನು ಹೇಳ್ತಾ ಇಲ್ಲ. ಇವತ್ತು ಒಕ್ಕಲ್ತನ ಮಾಡ್ತಕ್ಕಂಥವ್ರು ಎಲ್ಲರೂ ಒಕ್ಕಲಿಗರೇ. ಲಿಂಗಾಯತರು ಒಕ್ಕಲ್ತನ ಮಾಡಲಿ ಅವರು ಒಕ್ಕಲಿಗರು, ಮುಸಲ್ಮಾನರು ಒಕ್ಕಲ್ತನ ಮಾಡಲಿ ಅವರು ಒಕ್ಕಲಿಗರು, ಕುಂಬಾರರು ಕುರುಬರು ಒಕ್ಕಲ್ತನ ಮಾಡಲಿ ಅವರು ಒಕ್ಕಲಿಗರು. ಒಕ್ಕಲಿಗರು ಒಂದೇ ಒಂದು ಜಾತಿ, ಅದು ಜಾತಿ ಯಾವುದು? ಭೂತಾಯಿಯನ್ನು ಪಡೆದು ಅದರಲ್ಲಿ ಅನ್ನವನ್ನು ಬೆಳೆದು ಹಸ್ತ ಹೊಟ್ಟಿಗೆ ನೀಡ್ತಕ್ಕಂಥ ಜಾತಿನೇ ಅದು ಇವತ್ತಿನ ದಿವಸ ಈ ವ್ಯವಸಾಯ ಕಸಬು ಮಾಡ್ತಕ್ಕಂಥವ್ರು ಜಾತಿ. ಆದ್ರಿಂದ ಇವತ್ತು ನೀವು ನೋಡಿದ್ರೆ ಪಠ್ಯ ಪುಸ್ತಕಗಳು ಜಾತಿ ಆಗ್ತಿದೆ. ಕೆಂಪೇಗೌಡರ ಚರಿತ್ರೆ ಕಲ್ತ್ರಿ,
ಕುವೆಂಪು ಚರಿತ್ರೆ ಕಲ್ತ್ರಿ, ಬಸವಣ್ಣವರ ಚರಿತ್ರೆ ಕಲ್ತ್ರಿ. ಅಷ್ಟೇ ಅಲ್ಲ, ಬ್ರಾಹ್ಮಣರಲ್ಲೂ 2 ಪಂಗಡ, ಒಂದು ಸ್ಮಾರ್ತರು, ಒಂದು ಮಾಧವರು. ಮುದ್ರಾ ಮತ್ತೊಬ್ಬರದ್ದು ಒಂದು ಚರಿತ್ರೆ, ಪಟ್ಟಾಬಳಿ ಅವ್ರದ್ದು ಒಂದು ಚರಿತ್ರೆ. ಶಂಕರಾಚಾರ್ಯರ ಹೆಸರಿಗೂ ಕಲ್ತ್ರಿ. ಇದನ್ನ ಈ ರಾಜ್ಯದಲ್ಲಿ ಕಲ್ತಿರೋರು ಯಾರು? 70 ವರ್ಷದಲ್ಲಿ ಇದು ಎಲ್ಲಾದ್ರೂ ನಿಂತಿತ್ತೆ? ಇವತ್ತು ಇದೇ ರೀತಿ ಮುಂದುವರಿಬೇಕಾ? ಕನ್ನಡ ನಾಡಿನ ಜನ ನೀವು ಸಂಕಲ್ಪ ಮಾಡಬೇಕಾಗತ್ತೆ. ಇವತ್ತು ಕೆಂಪೇಗೌಡ ಜಯಂತಿ ಅಂತ ಯಾವ ಪುಣ್ಯಾತ್ಮ ಇವತ್ತು ಕೆಂಪೇಗೌಡ ಕಟ್ಟಿದ್ದು ಬಳೆಪೇಟೆ, ಕಾಟನ್ಪೇಟೆ, ಕಬ್ಬನ್ಪೇಟೆ ಸರ್ವ ಜನಾಂಗದ ಶಾಂತಿಯ ತೋಟ. ಟಿಪ್ಪು ಸುಲ್ತಾನರ ಮಕ್ಕಳನ್ನ ಸರಿ ಹಿಡಿದಾಗ ಮಕ್ಕಳು ಚಂದ ಮಾಡಿ ಬ್ರಿಟಿಷರಿಗೆ ದುಡ್ಡು ಕೊಟ್ಟಿ ಟಿಪ್ಪು ಸುಲ್ತಾನರ ಮಕ್ಕಳನ್ನ ಸೆರೆಯಿಂದ ಬಿಡಿಸ್ತಕ್ಕಂಥ ಕೆಲಸವನ್ನು ಮಾಡಿದಂಥವ್ರು ಈ ನಾಡಿನ ಒಕ್ಕಲಿಗರು, ರೈತಾಪಿ ಜನ. ಇದು ಇತಿಹಾಸ, ಇದು ಇತಿಹಾಸ. ಆದ್ರಿಂದ ನನಗೆ ಕೇಳ್ತಾರೆ ಪತ್ರಿಕೆಯವರು, ನಿಮಗೇನು ಆಸೆ ಇಲ್ಲ? ನಮ್ಗೇನು ಆಸೆ ಇಲ್ಲ. ಹಿಂದೂ ಮುಸಲ್ಮಾನರು ಒಂದು ತಾಯಿಯ ಮಕ್ಕಳಂತೆ ಬಾಳಬೇಕು, ಅದನ್ನ ನಾನು ಕಣ್ಣಾರೆ ನೋಡಬೇಕು. ಇದೇ ನಮ್ಗೆ ಇರ್ತಕ್ಕಂಥ ಆಸೆ. ಇದರ 70 ಜನ ಇವತ್ತು ನಮ್ಮನ್ನು ಕೈ ಹಿಡಿದರಿ. ಎನ್ನ ನಾಮಕ್ಷೇಮ ನಿಮ್ಮದಯ್ಯ, ಎನ್ನ ಮಾನಾಪಮಾನ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ. ಬಳ್ಳಿಗೆ ಕಾಯಿ ತಮ್ಮಿತ್ತೆ ಕೂಡಲ ಸಂಗಮ ದೇವ, ನಮ್ಮ ನಾಮಕ್ಷೇಮ ಎಲ್ಲ ನೀವು ಪಾದಕ್ಕೆ ಸಮರ್ಪಣೆ ಮಾಡಿದರೆ. ನಮ್ಮ ಹತ್ರ ದುಡ್ಡಿಲ್ಲ, ಹಣ ಇಲ್ಲ, ಡೆಲ್ಲಿಂದ ಯಾರು ಬ್ಯಾಂಕ್ ತರೋರಿಲ್ಲ. ಹಾಗಾಗಿ ನಮ್ಮ ಮನೆಯಲ್ಲಿ ಇಡಿ ಇನ್ಕಮ್ ಟ್ಯಾಕ್ಸ್ ಯಾರು ಬರ್ತಾ ಇಲ್ಲ. ಯಾಕಂದ್ರೆ ಪಾಪದ ದುಡ್ಡಿದ್ರೆ ನಾಯಿಗಳು ಬಂದು ಬಿಡ್ತವೆ. ಅದಕ್ಕೆ ಅದು ಯಾವುದೇ ಕೆಲಸ ಮಾಡಿಲ್ಲ, ಖಾಲಿ ಕೈ ಮುನುಕಲ್ಲಾಕ ಸಾಯಲ ಸುರಲಾಕ ದಿಯಾ ಉಸ್ಕಾ ಭಿ ಬಲ, ನೈ ದಿಯಾ ಉಸ್ಕಾ ಭಿ ಬಲ. ನಮ್ದು ಏನು ಸ್ಟೇಟ್ ಇದ್ದಾರೆ ಇವತ್ತು ಕುಮಾರಸ್ವಾಮಿ ಅವರು, ನಾವೆಲ್ಲರೂ ಕರ್ನಾಟಕ ರಾಜ್ಯದಲ್ಲಿ ಹೊರಟಿದ್ದೇವೆ. ಸಂತನ ಸೂಫಿಗಳ ಆಶೀರ್ವಾದ ಆಗಿದೆ. ಮುಂದೆ ಕುಮಾರಸ್ವಾಮಿ ಮುಖ್ಯಮಂತ್ರಿಗಳಾಗ್ತಾರೆ. ನಿಮ್ಮ ಆಶೀರ್ವಾದ ಖಂಡಿತವಾಗಿ ದೊರೆಯುತ್ತೆ ಅನ್ನಕ್ಕಂಥ ವಿಶ್ವಾಸ ಇಟ್ಕೊಂಡು ತಾಯಂದಿರೆಲ್ಲ ಬಂದಿದ್ದೀವಿ. ಅಡುಗೆ ಮಾಡಕ್ಕೆ ಹೋಗ್ಬೇಕು. ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟೆ ನಿಮಗೆ ಜಾಸ್ತಿ ತೊಂದರೆ ಕೊಡಕ್ಕೆ ನಾವು ತಯಾರಾಗಿಲ್ಲ. ಯಾಕಂದ್ರೆ ಮುಂದೆ ಸಭೆಗೆ ನಾವು ಬರ್ತೇವೆ. ರುದ್ರಪ್ಪನವ್ರಿಗೆ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಇನ್ನು ಸಭೆಗೆ ನೀವು ಜನ ತರಬೇಕಂತಿಲ್ಲ. ಬಸ್ ಸ್ಟ್ಯಾಂಡಲ್ಲಿ ಮೀಟಿಂಗ್ ಮಾಡಿ, ನಾವು ಅಲ್ಲೇ ಮೀಟಿಂಗ್ ಮಾಡ್ತೇವೆ. ಜನ ಸೇರ್ತಾ ಇದ್ರೆ ಕಂಬಗಳೇ, ಕಿಟಕಿಗಳೇ, ಮರಗಳೇ, ಗಿಡಗಳೇ ಇದನ್ನ ಹೇಳಿದ್ರೆ ಜನ ಸೇರ್ಕೋತಾರೆ. ಹಿಂದೆ ಇದೇ ನಾವು ಭಾಷಣ ಮಾಡ್ತಾ ಇದ್ದಿತ್ತು. ಇವತ್ತು ತಾವೆಲ್ಲರೂ ಇಷ್ಟು ಅಧಿಕ ಸಂಖ್ಯೆ ನಮ್ಮ ಮೇಲೆ ವಿಶ್ವಾಸ ಬಂದಿದ್ದೀರಿ. ನಮ್ಮನ್ನು ಕೈ ಹಿಡೀರಿ. ಈ ನಾಡಿನ ಉಳಿಸೋಣ, ಈ ನಾಡಿನ ಇತಿಹಾಸವನ್ನು ಉಳಿಸೋಣ. 6.5 ಕೋಟಿ ಜನ ನಾವು. ಮೋದಿಗೂ ಶರಣಾಗೋದು ಬೇಡ, ಸೋನಿಯಾ ಗಾಂಧಿಗೂ ಶರಣಾಗೋದು ಬೇಡ. ನನ್ನ ತಾಯಿ ಕರ್ನಾಟಕ ಮಾತೆಯ ಪಾದಕ್ಕೆ ನಾವು ಶರಣಾಗಿರೋಣ, ಕನ್ನಡ ತಾಯಿಯ ಮಕ್ಕಳಾಗಿರೋಣ. ಈ ಸಂಕಲ್ಪವನ್ನು ನಮ್ಗೆ ಯಾರು ಡೆಲ್ಲಿಂದ ಬಂದು ಹೇಳೋನು ನೋಡಿದ್ರೆ ಮೊನ್ನೆ 6 ಕೋಟಿ ಒಂದು ಬ್ಯಾಗ್, 3 ಕೋಟಿ ಒಂದು ಬ್ಯಾಗ್ ದುಡ್ಡು ನಮ್ದು ಕೊಟ್ಟಿದ್ದೇವ. ತಗೊಂಡೋಗಿ ಚೀಲ ತಗೊಂಡೋಗಿ ಡೆಲ್ಲಿ ಕೊಡ್ತೇವಿ. 10 ಕೋಟಿ ಬಿಜೆಪಿ ಕೊಟ್ಟರೆ 20 ಕೋಟಿ ಕಾಂಗ್ರೆಸ್. ನಮ್ ದುಡ್ಡು ಕಂಡ್ಲ ಯಾಕೆ ತಗೊಂಡೋಗಿ ಚಲ್ತ ಇದ್ರಿ ಡೆಲ್ಲಿ ಬಾಗಿಲಿಗೆ? ತಪ್ಪಬೇಕ? ಲೋಕಲ್ ಪಾರ್ಟಿ ದುಡ್ಡು ಇಲ್ಲ, ಲಂಚನೂ ಇಲ್ಲ. 1 ಕಪ್ ಕಾಫಿ, ಮುದ್ದೆ, ಉಪ್ಪು, ಬಸ್ಸಾರು ಸಾಕು ನಮ್ಮ ದೇವೇಗೌಡನ ಆಹಾರ ಅಷ್ಟೇ. ನಮ್ಮ ನಾಡಿನ ಜನ ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ. ನಾಯಿ ಹಾಲು ನಾಯಿ ಮಕ್ಕಳಿಗೆ ಪಂಚಾಮೃತಕ್ಕೆ ಸಲ್ಲದಯ್ಯ. ಕೋರ್ಟಲ್ಲಿ ನೋಡಿದ್ರ ಕೋತ್ವಾಲ್ ರಾಮಚಂದ್ರ ಹಾಜರು, ಕಲಿತಾ ಇಲ್ಲ. ಯಡಿಯೂರಪ್ಪ ಹಾಜರು, ಶಿವಕುಮಾರ್ ಹಾಜರು. ಕರ್ನಾಟಕದ ನವರತ್ನ ಮಣಿಗಳೇ, ಮುರುಗಿ ಫಯಾಜ್ ಇಲ್ಲ ಜಾಗ ಹೋಗಿ ನಿಲ್ತಾ ಇದ್ದೀರಲ್ಲ, ಇದು ಕರ್ನಾಟಕಕ್ಕೆ ಗೌರವ ತರ್ತಕ್ಕಂಥವ್ರ ಇವರು. ಇದನ್ನು ನೀವು ಚಿಂತೆ ಮಾಡಿ. ಇವತ್ತು ನಿಮ್ಮ ಆಶೀರ್ವಾದದಿಂದ ಈ ನಾಡಿನಲ್ಲಿ ಸಂಖ್ಯಾಬಲ ನಮ್ದು ಕಡಿಮೆ ಇದ್ರು, ದುಡ್ಡು ಬಲ ಇಲ್ಲದೆ ಇದ್ರು
123 ತತ್ವನ್ನಕ್ಕಂಥ ವಿಶ್ವಾಸದಿಂದ संकल्प ಮಾಡಿ ನಾವು ಹೊರಟಿದ್ದೇವೆ ಅಂತ ಹೇಳಿ मौजे गुजरन और भाइयों वक्त कम है, मैं जो है ज्यादा वक्त नहीं लेता, एक बार दोबारा आता वही बनता बोलो में और बल्ला का मीटिंग करे थे। समझने की बात है, एक बार अगर ये मौका खो गए यूपी की जो हालत है वही हालत कर्नाटक में होगी। होशियार आज ಮೈನಾರಿಟಿ 80,000 ಇದ್ದಾರೆ ಅಂತ ಹೇಳ್ತಾರೆ, ನನಗೆ ಅದ್ರ ಮೇಲೆ ವಿಶ್ವಾಸ ಇಲ್ಲ। ಕರ್ನಾಟಕದ 6.5 ಕೋಟಿ ಜನ ನನ್ನ ತಾಯಿಯ ಮಕ್ಕಳು, ನಾನು ಕೇವಲ ಮುಸಲ್ಮಾನ್ ಲೀಡರ್ ಅಲ್ಲ, ಸಮಗ್ರ ಕರ್ನಾಟಕ ಮಾತೆಯ ಸುಪುತ್ರರ ಪಾದದ ಸೇವಕ ನಾನು। ಆ ಸಂಕಲ್ಪ ಅದೇ ನಾನು ಹೇಳ್ತಾ ಇರ್ತಕ್ಕಂಥ ನಾವು ಜಾತಿ ಪ್ರತಿನಿಧಿಗಳಾಗಬಾರ್ದು, ರಾಜ್ಯದ ಪ್ರತಿನಿಧಿಗಳಾಗಬೇಕು। ಅದನ್ನೇ ಇವತ್ತು ನಾವು ಕಲ್ತಿರ್ತಕ್ಕಂಥ ಆ ಕೆಲಸವನ್ನ ಜನತಾದಳ ಕುರುಬರಲ್ಲಿ ಬಂಡೆಪ್ಪ ಕಾಶೆಂಪುರ ಕುರುಬರು ಎಂದು ನಾವು ಲೆಕ್ಕ ಹಾಕಿಲ್ಲ, ನಾವು ಹಾಕಿರ್ತಕ್ಕಂಥ ಲೆಕ್ಕ ಹಾಲು ಮತಸ್ಥರು ಕರ್ನಾಟಕ ರಾಜ್ಯದ ಒಬ್ಬ ನಾಯಕರು ಅನ್ನಕ್ಕಂಥ ಮಾತನ್ನ ಅದನ್ನೇ ಜಯಪ್ರಕಾಶ್ ನಾರಾಯಣ್ ನಮಗೆ ಕಲಿಸಿರ್ತಕ್ಕಂಥದ್ದು। ಅದಕ್ಕೆ ನಮ್ಮ ಪಾರ್ಟಿ ಆಫೀಸಿಗೆ JP ಭವನ ಅಂತ ಹೇಳಿ ಇವತ್ತು ನಾವು ಹೆಸರಿಟ್ಕೊಂಡಿದ್ದೇವೆ। ಆದ್ರಿಂದ ತಮಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ಇವನಾರವ ಎನಿಸಿದರಯ್ಯ, ಇವ ನಮ್ಮವ ಎನಿಸಯ್ಯ, ನಿಮ್ಮ ಮನಸ್ಸಿನಲ್ಲಿ ನಮಗೆ ಜಾಗ ಕೊಡಿ ಅನ್ನಕ್ಕಂಥ ಮಾತನ್ನು ಹೇಳ್ತಾ वक्त की कमी की वजह से और एक बार तुम्हारा आतू उन्होंने तुम्हारे पास आग बोलती बी टीम सी टीम सुरेश कुमार को पूछा लास्ट समय इलेक्शन में बीजेपी वाले को फर्स्ट वोट देखो, सेकंड वोट में तो दिया ना मेरे बाबा सिद्धन्ना, लहर सिंह कितना मान दिया ना मेरे बाबा। कुपेंद्र रेड्डी वोट ಇಲ್ಲ, ಅವನು ರೈತರ ಕನ್ನಡದ ಮಗ, ಲಹರ್ ಸಿಂಗ್ ನಾರ್ತ್ ಇಂಡಿಯಾ ಸೀಟು ಚೀಲ, ಇದ್ರ ಮೇಲೆ ವೋಟ್ ಕೊಡ್ತೀರಾ? आज बीजेपी ಕಾಂಗ್ರೆಸ್ ಬಿಜೆಪಿ ಗೆಲ್ಲಿಸ್ತು ಇದುವರೆಗೆ ಮಾಧ್ಯಮದ ಸ್ನೇಹಿತರ ಮುಖಾಂತರ ನಾನು ಪ್ರಾರ್ಥನೆ ಮಾಡಿಕೊಂಡೆ, ನೀವು ಪುಣ್ಯಾತ್ಮರ ಮಾಧ್ಯಮದವರು ಅವ್ರಿಗೆ ಈ ಕ್ವಶನ್ನೇ ಕೇಳಲ್ಲ, ಕೇಳಿದ್ರೆ ನೀವು ಯಾವತ್ತಾದ್ರೂ ಶಿವಕುಮಾರಿಗೆ ಸಿದ್ದರಾಮಯ್ಯ ಕೇಳಿದ್ರ? ಮತ್ತೆ ಇಬ್ರಾಹಿಂ ಸಾಹೇಬ್ ಹೇಳಿದ್ರಿಗೆ ನೀವು ಫಸ್ಟ್ ವೋಟ್ ಬಿಜೆಪಿ ಹಾಕ್ಸಿದ್ರಲ್ಲ, ಯಾಕೆ ಇಲ್ಲಿ ಉತ್ತರ ಕೊಡಿ? ಇದುವರೆಗೆ ಉತ್ತರ ಬರಲಿಲ್ಲ। ಮಹಾತ್ಮ ಗಾಂಧಿ ಪಾರ್ಟಿ ಚಿನ್ನೋರು ನೀವು, ಹೆಸರು ಹಾಕೋರು ನಮಗೆ, ಪುಣ್ಯಾತ್ಮನ ಇವತ್ತು ನಾನು ತಮ್ಮಲ್ಲಿ ಕಲ್ಗಳಿಂದ ಪ್ರಾರ್ಥನೆ ಮಾಡ್ತೇನೆ, ಎಲ್ಲರೂ ಕೂಡ ಕರ್ನಾಟಕ ಪ್ರದೇಶ ಜನತಾದಳಕ್ಕೆ ತಮ್ಮ ಆಶೀರ್ವಾದ ಇರಲಿ ಅಂತ ಹೇಳಿ ನಡೆದಂತ ಎಲ್ಲ ತಂದೆ ತಾಯಿಗೆ ನಮಸ್ಕಾರ ಮಾಡಿ ತಮ್ಮ ಅಪ್ಪಣೆ ಪಡಿತೇನೆ। ಜೈ ಹಿಂದ್, ಜೈ ಕರ್ನಾಟಕ। ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ತಾಯಂದಿರಿಗೆ ಸಹೋದರಿಯರಿಗೆ ಒಂದು 10 ನಿಮಿಷ ಸಮಾಧಾನವಾಗಿ ಕೂತ್ಕೊಳ್ತೀರಾ? ನಿಮ್ಮ ಬಡತನ, ನಿಮ್ಮ ಕಷ್ಟಗಳು ನಾನು ಅರ್ಥ ಮಾಡ್ಕೊಂಡಿರ್ತಕ್ಕಂಥವನು, ದಯವಿಟ್ಟು ಒಂದು 10 ನಿಮಿಷ ಕೂತ್ಕೊಳ್ಳಿ, ಗೊತ್ತಿದೆ ನನಗೆ। ಈ ನಾಡಿನಲ್ಲಿ ಒಂದು ಪ್ರಾದೇಶಿಕ ನೆಲೆಗಟ್ಟನ್ನು ಹೊಂದಿರತಕ್ಕಂಥ ನಮ್ಮ ನಾಡಿನ ಜನತೆಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ಇವತ್ತು ಏವಿ ಆಫ್ ಮಾಡೋಣ, ಬೇಡ ಒಂದು ವಾತಾವರಣವನ್ನು ಏವಿ ಆಫ್ ಮಾಡಿ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು 10 ನಿಮಿಷ ನನ್ನ ಭಾವನೆಗಳನ್ನು ಗಮನ ಇಟ್ಟು ಕೇಳಬೇಕು ಅಂತ ಹೇಳಿ ಮನವಿ ಮಾಡ್ತೇನೆ। ವೇದಿಕೆ ಮೇಲೆ ಇರ್ತಕ್ಕಂಥ ಯುವಕರು ವೇದಿಕೆ ಮೇಲೆ ಆರಾಮಾಗಿದೆ, ದಯವಿಟ್ಟು ಅವ್ರಿಗೆ ಅಲ್ಲಿ ಏನು ಡಿಸ್ಟರ್ಬ್ ಮಾಡಬೇಡಿ। ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಈ ದಿನ 513ನೇ ಕೆಂಪೇಗೌಡ ಜಯಂತ್ಯೋತ್ಸವವನ್ನು ಜಾತ್ಯತೀತ ಜನತಾದಳದ ಆಶ್ರಯದಲ್ಲಿ ಒಂದು ದಿನ ಮುಂಚಿತವಾಗಿ ಇವತ್ತೇನು ಕಾರ್ಯಕ್ರಮವನ್ನು ಈ ಮೈದಾನದಲ್ಲಿ ಹಮ್ಮಿಕೊಂಡಿದ್ದಾರೆ। ತಾವೊಂದು ಸಾಯಂಕಾಲ 5:15 ಗಂಟೆಯಿಂದ ಈ ಒಂದು ಮೈದಾನದಲ್ಲಿ ನೆರೆದಿದ್ದೀರಿ। ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗದ ತಾಯಂದಿರು,
ಸಹೋದರಿಯರು ತಾವೆಲ್ಲರೂ ಯಾವ ಕಾರಣಕ್ಕೆ ಇಲ್ಲಿ ಬಂದು ಇಷ್ಟು ನೆರೆದಿದ್ದೀರಿ ಅನ್ನೋದು ನನಗೆ ಗೊತ್ತಿದೆ. ವೇದಿಕೆ ಮೇಲೆ ಉಪಸ್ಥಿತರ್ತಕ್ಕಂಥವರು ಎಲ್ಲ ಸುದೀರ್ಘವಾಗಿ ಮಾತನಾಡಿದ್ದಾರೆ. ಈಗಾಗಲೇ ನಮ್ಮ ಮೋಹಿತ್ ಅಲ್ತಾಫ್ ಅವರು ಅವರ ಕೆಲವು ಭಾವನೆಗಳನ್ನೇನು ವ್ಯಕ್ತಪಡಿಸಿದ್ದಾರೆ. ನಾವು ಈ ಒಂದು ವೇದಿಕೆಯ ಆಸೀನರಾಗೋದಕ್ಕಿಂತ ಮುಂಚೆ ಕೆಂಪೇಗೌಡರ ಪ್ರತಿಮೆಯನ್ನೇನು ನಿಲ್ಲಿಸಿದ್ದಾರೆ. ಇಲ್ಲಿ ಕೆಂಪೇಗೌಡರ ಪ್ರತಿಮೆಗೆ ಪುಷ್ಪಾರ್ಚನೆಯನ್ನು ಮಾಡಿ ಎಲ್ಲ ನಮ್ಮ ನಾಯಕರು ಏನು ಮಾತನಾಡಿದ್ದಾರೆ. ಈಗ ಕೊನೆಯದಾಗಿ ನಾನಿಲ್ಲೇನು ಮಾತನಾಡಲಿಕ್ಕೆ ನಿಂತಿದ್ದೇನೆ. ದಯವಿಟ್ಟು ಈ ಒಂದು ಭಾಗದ ನನ್ನ ಬಡ ತಾಯಂದಿರು ಎಲ್ಲ ಸಮಾಜಕ್ಕೆ ಸೇರಿರ್ತಕ್ಕಂಥವ್ರು, ಅದು ಒಂದು ಸಮಾಜಕ್ಕೆ ಸೀಮಿತ ಅಲ್ಲ. ನಿಮ್ಮ ಪ್ರತಿನಿತ್ಯದ ಬದುಕು, ನೀವು ಪ್ರತಿನಿತ್ಯ ನಿಮ್ಮ ಕುಟುಂಬದ ಎರಡು ತುತ್ತಿನ ಅನ್ನಕ್ಕೆ ಯಾವ ರೀತಿಯ ಶ್ರಮವನ್ನ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಹಲವಾರು ಬಡಾವಣೆಗಳಲ್ಲಿ ಶ್ರಮಿಸ್ತಾ ಇರ್ತೀರಿ ನಾನು ಗಮನಿಸಿದ್ದೇನೆ. ನಮ್ಮ ಚಿಕ್ಕರಂಗೇಗೌಡರು, ಕೆಂಪೇಗೌಡರು ಮತ್ತು ಟಿಪ್ಪು ಅವರ ಬಗ್ಗೆ ಸಂಕ್ಷಿಪ್ತವಾಗಿ ಕೆಲವು ವಿಷಯವನ್ನೇನು ಪ್ರಸ್ತಾಪ ಮಾಡಿದ್ದಾರೆ. ಇಲ್ಲಿ ನೆರೆದಿರ್ತಕ್ಕಂಥ ನನ್ನ ಈ ಭಾಗದ ಹಿರಿಯರು ತಾಯಂದರಿಗೆ ಮನವಿ ಮಾಡ್ತೇನೆ, ಯುವಕರಿಗೆ ಮನವಿ ಮಾಡ್ತೇನೆ. ಏನು ನಾಳೆ ದಿನ ರಾಜ್ಯ ಸರ್ಕಾರ ಕೆಂಪೇಗೌಡರ 513ನೇ ಜಯಂತ್ಯುತ್ಸವವನ್ನು ಬೆಂಗಳೂರಿನ ವಿಧಾನಸೌಧ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ರಾಜ್ಯದ ಸರ್ಕಾರಕ್ಕೆ ಮತ್ತು ಬೆಂಗಳೂರು ನಗರದ ಜನಪ್ರತಿನಿಧಿಗಳಿಗೆ ನಿಮ್ಮ ಆತ್ಮವನ್ನು ಮುಟ್ಟಿ ನಿಮ್ಮಲ್ಲಿ ಆತ್ಮಸಾಕ್ಷಿ ಅನ್ನೋದಿದ್ದರೆ 513 ವರ್ಷಗಳ ಹಿಂದೆ ಯಾವ ಕೆಂಪೇಗೌಡರ ಕುಟುಂಬದ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನೋಡಿದ್ರಿ. ಆ ಕುಟುಂಬದ ಸೊಸೆ ಯಾವ ಕೆಂಪೇಗೌಡರು ಬೆಂಗಳೂರು ನಗರದ ಕೋಟೆಯ ನಿರ್ಮಾಣವನ್ನು ಮಾಡಲಿಕ್ಕೆ ಹೊರಟರು. ಆ ಕೋಟೆಯ ನಿರ್ಮಾಣದ ಸಂದರ್ಭದಲ್ಲಿ ಕೋಟೆಯ ಒಂದು ಕುಸಿತವನ್ನು ಕಂಡಂಥದ್ದೇನಿದೆ. ಎಲ್ಲ ನಮ್ಮ ಮಕ್ಕಳು ಈಗ ಒಂದು ಇಲ್ಲಿ ದೃಶ್ಯಾವಳಿ ಮುಖಾಂತರ ಅವತ್ತಿನ ಘಟನೆಯನ್ನು ಇಲ್ಲಿ ನೆನಪಿಸಿದ್ದಾರೆ. ಯಾವ ಕೆಂಪೇಗೌಡರ ಕುಟುಂಬದ ಸೊಸೆ ಲಕ್ಷ್ಮೀದೇವಿ ಆ ಕೋಟೆಯ ಹೆಬ್ಬಾಗಿಲನ್ನು ನಿಲ್ಲಿಸ್ತಕ್ಕಂಥದ್ದಕ್ಕೆ ಅವತ್ತಿನ ಕಾಲಭೈರವಶನ ಒಂದು ಸಂದೇಶ ಏನಿತ್ತು, ಆ ಬಲಿದಾನವನ್ನು ಮಾಡಿದಂಥ ಹೆಣ್ಣು ಮಗಳು, ಅದರ ಒಂದು ಹಿನ್ನೆಲೆ ಇವತ್ತು ಬೆಂಗಳೂರು ನಗರ 2022ನೇ ಇಸ್ವಿಗೆ ನಾವೇನು ಬಂದಿದ್ದೇವೆ. ಹಂತವಾಗಿ ಬೆಂಗಳೂರು ನಗರ ಬೆಳೆದಿರೋದನ್ನ ನೋಡ್ತಾ ಇದ್ದೀರಿ. ಒಂದು ಕಡೆ ಶ್ರೀಮಂತ ವರ್ಗ, ಮತ್ತೊಂದು ಕಡೆ ಒಂದು ಸಣ್ಣ ವಾಸಕ್ಕೆ ಮನೆಯೂ ಇದೆ. ಲಕ್ಷಾಂತರ ಕುಟುಂಬದ ನನ್ನ ತಾಯಂದರು ನಿಮ್ಮ ಬದುಕನ್ನು ಏನು ಕಾಣ್ತಾ ಇದ್ದೀರಿ. ಮೊನ್ನೆ ಮಳೆಯ ಅನಾಹುತದಲ್ಲಿ ನಾನು ನಿಮ್ಮ ಹೆಬ್ಬಾಳದ ಕೆಲವು ಓಣಿಗಳಿಗೂ ಬಂದಿದ್ದೆ. ಬ್ಯಾಂಟ್ರಾಯನಪುರಕ್ಕೆ ಭೇಟಿ ಕೊಟ್ಟಿದ್ದೆ, ಸಾಯಿ ಬಡಾವಣೆಗೆ ಭೇಟಿ ಕೊಟ್ಟಿದ್ದೆ. ಯಾವ ಬೆಂಗಳೂರು ನಗರದ ಕೆಂಪೇಗೌಡರು ಕಟ್ಟಿದಂಥ 1000 ಕೆರೆಗಳನ್ನು ಲೂಟಿ ಮಾಡಿ ಆ ಕೆರೆಗಳನ್ನು ಮುಚ್ಚಿ ಇವತ್ತು ಭೂ ಕಬಳಿಕೆಯನ್ನು ಮಾಡಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು ಇವತ್ತೇನು ಕಟ್ಟಿದ್ದಾರೆ. ಹಣದ ದಾಹಕ್ಕೆ, ಭೂ ದಾಹಕ್ಕೆ
ಅಂತ ವ್ಯಕ್ತಿಗಳಿಗೆ ಇವತ್ತು ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು ಈ ಸರ್ಕಾರಗಳನ್ನು ಆಳಿರ್ತಕ್ಕಂಥ ಹಲವಾರು ರಾಜಕಾರಣಿಗಳು. ಇದನ್ನ ನಿಜಕ್ಕೂ ನಾನು ಅತ್ಯಂತ ನೋವಿನಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಕೆರೆಗಳಲ್ಲಿ ನೀರು ತುಂಬುತ್ತಾ ಇಲ್ಲ. ಯಾವುದು ತಗ್ಗು ಪ್ರದೇಶದಲ್ಲಿ ಜೀವನ ಮಾಡ್ತಾ ಇದ್ದೇವೆ ನೀವು. ನಿಮ್ಮ ಮನೆಗಳಿಗೆ ಇವತ್ತು ನೀರು ನುಗ್ತಾ ಇದೆ ಮಳೆಗಾಲದಲ್ಲಿ. ಪ್ರತಿದಿನ ರಾತ್ರಿ ಮಳೆ ಬರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ನಗರದ ಹಲವಾರು ಬಡಾವಣೆಗಳಲ್ಲಿ ನಿದ್ದೆ ಮಾಡಿದ ನೀರನ್ನು ಹೊರಲಾಗಬೇಕಾದಂಥ ಪರಿಸ್ಥಿತಿಯಲ್ಲಿ ನೀವಿದ್ದೀರಿ. ಮೊನ್ನೆ ಪ್ರಧಾನಮಂತ್ರಿಗಳು ಬಂದವರು ಬೆಂಗಳೂರು ನಗರಕ್ಕೆ. ಅವರು ಬರ್ತಕ್ಕಂಥ ಒಂದು ರಸ್ತೆಗೆ ಸುಮಾರು 25 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಡಾಂಬರೀಕರಣ ಹಾಕಿ ಆ ರಸ್ತೆಯ ಫುಟ್ಪಾತ್ಗಳಿಗೆ ಬಣ್ಣ ಬಳಿಯಲಿಕ್ಕೆ ನಿಮ್ಮ ತೆರಿಗೆಯ ಹಣ, ಈ ನಾಡಿನ ಬೆಂಗಳೂರು ನಗರದ ನಾಗರಿಕರ ತೆರಿಗೆ ಹಣದಲ್ಲೇ 25 ಕೋಟಿ ಖರ್ಚು ಮಾಡ್ತಾರೆ. ಪ್ರಧಾನಮಂತ್ರಿಗಳು ಇನ್ನೂ ಮೈಸೂರು ಹೋಗಿ ಮೈಸೂರಿನಿಂದ ತೆರಿಗೆ ವಿಮಾನ ಹತ್ತಲಿಲ್ಲ. ಆ ಡಾಂಬರೀಕರಣ ಕಂಡಂತ ಆ ರಸ್ತೆಗಳಲ್ಲಿ ಮತ್ತೆ ಗುಂಡಿಗಳನ್ನು ಕಂಡಂತ ದೃಶ್ಯವನ್ನ ಮಾಧ್ಯಮದ ಸ್ನೇಹಿತರೆ ತೋರಿಸ್ತಾ ಇದ್ದೀವಿ. ಇವತ್ತು ಬೆಂಗಳೂರು ನಗರದ ಅಭಿವೃದ್ಧಿಯ ಹೆಸರಿನಲ್ಲಿ ರಾಜಕಾರಣಿಗಳನ್ನು ನುಂಗಿ ನೀರು ಕೊಡುತ್ತಿದ್ದಾರೆ. ಕೋಟ್ಯಾಂತರ ರೂಪಾಯಿಗಳು ಲೂಟಿ ಮಾಡಿ ಆ ಹಣವನ್ನು ನಿಮಗೆ ಚುನಾವಣೆ ಸಂದರ್ಭದಲ್ಲಿ ಇಲ್ಲ ಕೋವಿಡ್ನ ಅನಾಹುತದಲ್ಲಿ 3 ಕೆಜಿನೋ 4 ಕೆಜಿನೋ ಅಕ್ಕಿಯನ್ನು ಕೊಟ್ಟು ನಾವೆಲ್ಲ ಬಾಲಸುರ ಕನ್ನಡರು ನಿಮ್ಮ ಬದುಕಿಗೆ ನಾವಿದ್ದೇವೆ ಅಂತ ಹೇಳಿ ನಿಮ್ಮನ್ನು ಓಲೈಸ್ಕೊಳ್ಳಿಕ್ಕೆ ಬರ್ತಕ್ಕಂಥ ಇಂಥ ರಾಜಕಾರಣಿಗಳನ್ನ ನೀವು ಎಲ್ಲಿಯವರೆಗೆ ಬೆಂಗಳೂರಿನ ಬಡವರು ಪ್ರೋತ್ಸಾಹ ಕೊಡ್ತೀರಿ, ನಿಮ್ಮ ಬದುಕು ಇದೇ ರೀತಿಯಲ್ಲಿ ಇಟ್ಟಿರ್ತಾರೆ. ಇವತ್ತು ಬಹುಶಃ ನಮ್ಮ ಪಕ್ಷದ ಮುಖಂಡರು ನಿಮಗೆ ಇಲ್ಲೇನೋ ಮಕ್ಕಳ ಪುಸ್ತಕದ ವ್ಯವಸ್ಥೆಯನ್ನು ಮತ್ತೆ ಸ್ಕೂಲ್ ಮಕ್ಕಳಿಗೆ ಬ್ಯಾಗ್ಗಳನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇಟ್ಟಿದ್ದೇವೆ ಬನ್ನಿ ಅಂತ ಹೇಳಿ ನಿಮ್ಮನ್ನು ಕರೆದಿದ್ದಾರೆ. ನಾನು ಅದಕ್ಕೋಸ್ಕರಲೇ ಹೇಳ್ತಾ ಇರ್ತಕ್ಕಂಥದ್ದು ನನ್ನನ್ನು ಸೇರಿಸ್ಕೊಂಡಾಗಿ ಇವತ್ತು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ನಾವು ಆಚರಣೆ ಮಾಡಿ ನಿಮ್ಮನ್ನ ಇವತ್ತು ಸ್ವಾತಂತ್ರ್ಯ ಬಂದ 75 ವರ್ಷಗಳಾಯಿತು. ಅಮೃತ ಮಹೋತ್ಸವ ಅಂತಾರೆ ನರೇಂದ್ರ ಮೋದಿ ಅವರು. ನಿಮ್ಮಗಳನ್ನು ಇನ್ನೂ ಕೈ ಚಾಚಿ ಬದುಕ್ತಕ್ಕಂಥ ವ್ಯವಸ್ಥೆಯಲ್ಲಿ ಲಕ್ಷಾಂತರ ಕುಟುಂಬಗಳನ್ನು ಈ ಸರ್ಕಾರಗಳು ಇಟ್ಟಿದ್ದಾವೆ. ನಿಮ್ಮ ಬದುಕು ಸರಿಯಾಗಬೇಕು ಅಂದರೆ ನಿಮ್ಮ ನಿರ್ಧಾರವನ್ನು ಸರಿಯಾಗಿ ನೀವು ತೆಗೆದುಕೊಳ್ಳದೇ ಇದ್ದರೆ ಇನ್ನು 25 ವರ್ಷ ಸಂಪೂರ್ಣಗೊಳಿಸಿ 3 ವರ್ಷಕ್ಕೆ ನಾವು ಕಾಲಿಟ್ಟು ನಿಮ್ಮ ಬದುಕು ಹೀಗೆ ಇರ್ತದೆ. ನಾನು ನಿಮ್ಮಲ್ಲಿ ಮನವಿ ಮಾಡಲು ನೀವು ಇನ್ನೊಬ್ಬರ ಮುಂದೆ ಕೈ ಚಾಚಬಾರದು. ಇನ್ನೊಬ್ಬರಿಗೆ ಕೈ ಎತ್ತಿ ಕೊಡ್ತಕ್ಕಂಥ ಆರ್ಥಿಕ ಶಕ್ತಿಯನ್ನ ನೀವು ಕಾಣಬೇಕು ಅಂದ್ರೆ ಯಾರನ್ನ ಇವತ್ತು ನೀವು ಆಯ್ಕೆ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಮುಂದಿನ ದಿನಗಳಲ್ಲಿ ಮಾಡಬೇಕಾಗಿದೆ. ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ಖಾಸಗಿ ಶಾಲೆಗೆ ಓದಿ ಕಳಿಸ್ತೀರಿ. 1 ಲಕ್ಷ ಡೊನೇಷನ್, ಪ್ರತಿ ತಿಂಗಳು 5,000 10,000 ರೂಪಾಯಿ ಶುಲ್ಕ ಕಟ್ಟಬೇಕು. ನೀವು ನಿಮ್ಮ ಮಕ್ಕಳ ಭವಿಷ್ಯ ಇವತ್ತು ಉತ್ತಮವಾದ ವಾತಾವರಣ ನಿರ್ಮಾಣ ಆಗಬೇಕು. ನೀವು ಸಾಲಗಾರ ಆಗಬಾರದು ಅಂತ ಇದ್ರೆ JDS ಪಕ್ಷವನ್ನು ಒಂದು ಬಾರಿ ಬೆಂಬಲಿಸಿ ಇದನ್ನು ಹೇಳಲಿಕ್ಕೆ ಬಂದಿದ್ದೇನೆ. ನಾನು ಬ್ಯಾಗ್ ಹಂಚಲಿಕ್ಕೆ ಬಂದಿಲ್ಲ. ಇವತ್ತು ಈ ಬ್ಯಾಗ್ಗಳನ್ನು ನೀವು ಹಂಚಲಿಕ್ಕೆ ಬಂದಿಲ್ಲ. ನೀವು ಪ್ರತಿನಿತ್ಯ ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ಪಡ್ತಕ್ಕಂಥ ನಿಮ್ಮ ಶ್ರಮ, ನೀವು ನೋವು ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಒಂದು ಬಾರಿ ಸ್ವತಂತ್ರವಾದ ಆಡಳಿತವನ್ನು ನಾಡಿನ ಜನತೆ ನಿಮ್ಮಂಥ ಬಡವರು ಈ ಪಕ್ಷಕ್ಕೆ ನೀಡಿದರೆ ನಿಮ್ಮ ಮಕ್ಕಳಿಗೆ LKG UKG ಇಂದ 12ನೇ ತರಗತಿವರೆಗೆ ಇಂಗ್ಲಿಷ್ ಶಾಲೆಯಲ್ಲಿ ಯಾವ ಖಾಸಗಿಯ ಶಿಕ್ಷಣ ಇದೆ, ಶಿಕ್ಷಣ ಸಂಸ್ಥೆಗಳು ಆ ರೀತಿಯ ಶಿಕ್ಷಣವನ್ನು ನಿಮ್ಮ ಪ್ರತಿಯೊಂದು ವಾರ್ಡ್ನಲ್ಲಿ ಕೊಡ್ತಕ್ಕಂಥ ಸರ್ಕಾರಿ ಶಾಲೆಗಳನ್ನು ತೆಗಿತಕ್ಕಂಥದ್ದು ನನ್ನ ಕಾರ್ಯಕ್ರಮ. ಈ ಜಾಗ ಇರ್ತಕ್ಕಂಥ ಕಾರ್ಯಕ್ರಮ ನೋವಿದೆ. ನನ್ನ ಕಾರ್ಯಕರ್ತರುಗಳು ಇವತ್ತು ಕಾಂಗ್ರೆಸ್ ಆ ರೀತಿ ಇರ್ತಕ್ಕಂಥದ್ದಕ್ಕೆ ನಾನು ಪ್ರೋತ್ಸಾಹ ಕೊಡೋನಲ್ಲ. ಪ್ರತಿನಿತ್ಯ ನನ್ನ ಮುಂದೆ ಬೆಳಗ್ಗೆನೂ ಸಹ 6 ಗಂಟೆಗೆ
ನಾನೀಗ ವಾಸ ಮಾಡ್ತಾ ಇರ್ತಕ್ಕಂಥ ಕೇತನಹಳ್ಳಿಯ ತೋಟಕ್ಕೆ ಶಿವಮೊಗ್ಗದ ಸಾಗರ ತಾಲೂಕಿನಿಂದ ಒಬ್ಬ ಹೆಣ್ಣು ಮಗಳು 2 ಮಕ್ಕಳನ್ನ ಕರ್ಕೊಂಡು ಬೆಳಿಗ್ಗೆ 6 ಗಂಟೆಗೆ ನಮ್ಮ ತೋಟದ ಗೇಟ್ ಮುಂದೆ ನಿಂತಿದ್ದಾರೆ. ಬದುಕಲಿಕ್ಕೆ ಮಾರ್ಗ ಇಲ್ಲ. ಒಂದು ಟೀ ಅಂಗಡಿ ಹಾಕೊಳ್ಳಿಕ್ಕೆ ಒಂದು 10,000 ರೂಪಾಯಿ ಏನಾದರೂ ನೆರವು ಕೊಡಿ ಅಂತ ಹೇಳಿ ಬೆಳಿಗ್ಗೆ 6 ಗಂಟೆಗೆ ಸಾಗರದಿಂದ 2 ದಿನ ಮುಂಚೆ ಬಂದು ನಿಮ್ಮನ್ನು ಹುಡುಕಲಿಕ್ಕೆ 2 ದಿನ ತೆಗೆದುಕೊಂಡಿದ್ದೇನೆ ಅಂತಕ್ಕಂಥ ಮಾತು ಹೇಳಿದಂಥದ್ದೇನಿದೆ. ಪ್ರತಿದಿನ ನನ್ನ ಮುಂದೆ ಬರ್ತಕ್ಕಂಥ ಜನ ಈ ರೀತಿಯ ವರ್ಗಕ್ಕೆ ಸೇರಿರ್ತಕ್ಕಂಥವರು. ಇವತ್ತು ಬೆಂಗಳೂರು ಒಂದು ಕಡೆ ಬೆಳೀತಾ ಇದೆ. ಬೆಂಗಳೂರಿನಲ್ಲಿ ನಿಮ್ಮ ತೆರಿಗೆ ಹಣ ರಾಜ್ಯದ ಖಜಾನೆಯನ್ನು ತುಂಬಿಸ್ತಾ ಇದ್ದೀರಿ. ಆದರೆ ನಿಮ್ಮ ಹಣವನ್ನು ಅಭಿವೃದ್ಧಿ ಹೆಸರಿನಲ್ಲಿ ಲೂಟಿ ಮಾಡ್ತಾ ಇದ್ದಾರೆ. ನನ್ನ ತಾಯಂದರಿಗೆ ಮನವಿ ಮಾಡ್ತಾರೆ, ಇಲ್ಲಿ ಜಾತಿಯ ಪ್ರಶ್ನೆ ಅಲ್ಲ, ಧರ್ಮದ ರಾಜಕಾರಣ ಒಂದು ಕಡೆ ಬಿಟ್ಟಾಕಿ ನಿಮ್ಮ ಬದುಕೇನು ಅಂತಕ್ಕಂಥದ್ದನ್ನು ತೀರ್ಮಾನಕ್ಕೆ ಬಂದಿರಿ. ಮುಂದಿನ ದಿನಗಳಲ್ಲಿ ಈ ಸರ್ವ ಜನಾಂಗದ ಶಾಂತಿಯ ತೋಟ ಇವತ್ತು ಕುವೆಂಪು ಅವರು ಬರೆದಿರ್ತಕ್ಕಂಥದ್ದು ಬೇರೆ ನಾಡಗೀತೆಯಲ್ಲಿ ಯಾವ ಕೆಂಪೇಗೌಡರನ್ನ ಸ್ಮರಿಸ್ತಾ ಇದ್ದೇವೆ. ಅವತ್ತಿನ ದಿನ 500 ವರ್ಷಗಳ ಹಿಂದೆ ಈ ನಗರವನ್ನು ನಿರ್ಮಾಣ ಮಾಡಬೇಕಾದ್ರೆ ಆ ಕೆಂಪೇಗೌಡರು ಎಲ್ಲ ಸಮಾಜದ ಎಲ್ಲ ವೃತ್ತಿ ಮಾಡ್ತಕ್ಕಂಥ ವರ್ಗಕ್ಕೆ ಸರ್ವ ಜನಾಂಗದ ಶಾಂತಿಯ ತೋಟದ ನಗರ ಬೆಂಗಳೂರು ನಗರ ಅಂತಕ್ಕಂಥದ್ದನ್ನ 500 ವರ್ಷಗಳ ಹಿಂದೆ ನಿರ್ಮಾಣ ಮಾಡಿದಂಥ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಇವತ್ತಿಂದೇನು ಆಚರಣೆ ಮಾಡ್ತಾ ಇದ್ದೇವೆ. ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. 1ನೇ ತಾರೀಕಿನಿಂದ ನಾನು ಜನತಾ ಮಿತ್ರ ಅಂತಕ್ಕಂಥ ಹೆಸರಿನಲ್ಲಿ 15 ವಾಹನಗಳ ಮುಖಾಂತರ ನಿಮ್ಮ ಪ್ರತಿಯೊಂದು ವಾರ್ಡ್ಗೆ, ಪ್ರತಿಯೊಂದು ರಸ್ತೆಗೆ ಈಗ ಬೆಂಗಳೂರು ನಗರಕ್ಕೆ ಆಗಿರ್ತಕ್ಕಂಥ ಅನಾಹುತಗಳು, ಬೆಂಗಳೂರು ನಗರಕ್ಕೆ ಯಾರು ಕೊಟ್ಟಂಥ ಕೊಡುಗೆ, ಇದೆಲ್ಲದರ ಮಾಹಿತಿಗಳನ್ನು ನಿಮ್ಮ ಮನೆಗೆ ತಲುಪಿಸ್ತಕ್ಕಂಥ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೇನೆ. ನಿಮ್ಮ ಬದುಕು ಇವತ್ತು ಉತ್ತಮವಾದಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕು. ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಒಂದು ಹೊಸ ವಾತಾವರಣವನ್ನು ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದು ಇಲ್ಲಿ ನಡೆದಿರ್ತಕ್ಕಂಥ ಬಡವರು ನೀವೇನಿದ್ದೀರಿ. ನಿಮ್ಮಲ್ಲಿ ಆ ಭಾವನೆಗಳಿದ್ದರೆ ನೀವು ಬದಲಾವಣೆಯನ್ನು ಮಾಡ್ಕೋಬೇಕಾಗ್ತದೆ. ಯಾವನ ಚುನಾವಣೆ ಟೈಮ್ನಲ್ಲಿ 500 ರೂಪಾಯಿ 1000 ರೂಪಾಯಿನ ಕೊಟ್ಟು ನಿಮ್ಮಿಂದ ಮತವನ್ನು ಪಡೆಯತಕ್ಕಂಥ ಕೆಲಸಗಳೇನು ಪ್ರಾರಂಭ ಆಗಿ ಆ ರೀತಿಯ ಒಂದು ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಅಂಥವನ್ನ ಧಿಕ್ಕರಿಸದೇ ಇದ್ದರೆ ನೀವು ಕಟ್ಟತಕ್ಕಂಥ ನಿಮ್ಮ ತೆರಿಗೆ ಹಣ, ಬೆಂಗಳೂರಿನ ಆಸ್ತಿ, ಬೆಂಗಳೂರಿನ ಕೆರೆಕಟ್ಟೆಗಳು, ಬೆಂಗಳೂರಿನ ರಾಜಕಾರಣ ಎಲ್ಲ ಧ್ವಂಸ ಮಾಡಿ ನಿಮ್ಮನ್ನು ಬೀದಿಗೆ ತಂದು ನಿಲ್ಲಿಸ್ತಕ್ಕಂಥ ದಿನ ಇವತ್ತೇನು ಕಾಣ್ತಾ ಇದ್ದೀರಿ, ಅದು ಮರುಕಳಿಸಬಾರ್ದು ಅಂತಕ್ಕಂಥದ್ದು ನೀವು ಇವತ್ತು ಕೆಂಪೇಗೌಡರ 513ನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥ ಈ ಬೆಂಗಳೂರು ನಗರದ ನಾಗರಿಕರಲ್ಲಿ ಒಂದು ಸಂಕಲ್ಪವನ್ನು ತಾವು ಇವತ್ತು ತೀರ್ಮಾನಕ್ಕೆ ಬರಬೇಕು ಅಂತ ಹೇಳಿ ನಿಮ್ಮ ಹೋರಾಟಕ್ಕೆ, ನಿಮ್ಮ ಒಂದು ಬಡತನವನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ತಾವೆಲ್ಲರ ಒಂದು ಸಹಕಾರ ಇವತ್ತು ಅವಶ್ಯಕತೆ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೆ ವಂದಿಸಿ 2 ಮಾತು ಮುಗಿಸ್ತೇನೆ. ಜೈ ಕರ್ನಾಟಕ.